ಭಾರಿ ಬದಲಾವಣೆ ಆಗಿರಬೇಕು. ಏನು ಬದಲಾವಣೆ ಆಗಿದೆ ಅಂಥದ್ದು? ಅದಿತ್ತು ಐ ವಿಲ್ ವೇಟ್ ಟಿಲ್ 8th ಡೆಫಿನೆಟ್ಲಿ. ಯಾಕಂದರೆ ಎಕ್ಸಿಟ್ ಪೋಲ್ಸ್ಗಳು ಹರಿಯಾಣ, ಮಹಾರಾಷ್ಟ್ರ ನೋಡಿದ್ಮೇಲೆ ದಿಲ್ಲಿಯಲ್ಲೂ ಕೂಡ ಹೌದು ಎಕ್ಸಿಟ್ ಪೋಲ್ ನಂಬರ್ಸ್ಗಳು ಹೇಳ್ತಾ ಇವೆ. ಆದರೆ ಈ ನಂಬರ್ಸ್ಗಳನ್ನು ಇಟ್ಕೊಂಡೇ ನಾವು ಮಾತನಾಡೋದಾದರೆ ನೋಡಿ, ದಿಲ್ಲಿಯಲ್ಲಿ ನೀವು ವೋಟ್ ಶೇರ್ನ ವ್ಯತ್ಯಾಸವನ್ನು ಗಮನಿಸಿದಾಗ ಅಂದರೆ 2013, 15, 18 ತುಂಬ ಫಾಸ್ಟ್ ಪೇಸ್ ಬದಲಾವಣೆ ವೋಟ್ ಶೇರಿಂಗ್ನಲ್ಲಿ ಪೊಲಿಟಿಕಲ್ ಪಾರ್ಟಿಗಳದ್ದು ಯಾವುದಾದ್ರೂ ಒಂದು ರಾಜ್ಯದಲ್ಲಿ ನಡೆದಿದೆ ಅದು ದಿಲ್ಲಿಯಲ್ಲಿ. ಯಾಕಂದರೆ ಆಮ್ ಆದ್ಮಿ ಪಾರ್ಟಿ ಇಸ್ ಎ ನ್ಯೂ ಎಂಟ್ರೆಂಟ್ ಟು ಪಾಲಿಟಿಕ್ಸ್. ಹೌದು. ನೀವು ಶೇಕಡಾವಾರು ಮತ ಪ್ರಮಾಣವನ್ನು ವಿಧಾನಸಭೆಗೆ ತೆಗೆದುಕೊಂಡ್ರೆ ಆಮ್ ಆದ್ಮಿ ಪಾರ್ಟಿ ಫಸ್ಟ್ 29.5% ತೆಗೆದುಕೊಳ್ಳುತ್ತೆ, ಕಾಂಗ್ರೆಸ್ 24.6 ಹೋಗುತ್ತೆ. ಅದು 50 ಕೆಳಗಿಳಿಯುತ್ತೆ ಕಾಂಗ್ರೆಸ್. ವೋಟ್ ಶೇರ್ನ ಗ್ರಾಫಿಕ್ ಇದೆ ನಮ್ಮಲ್ಲಿ, ಪ್ಲೇ ಆಗಲಿ ಅದೊಂದು ಸಲ. 2015 ಚುನಾವಣೆಯಲ್ಲಿ ಲೋಕಸಭೆಯ ಎಕ್ಸಾಕ್ಟ್ 7 ಮಂತ್ಸ್ನ ನಂತರ ಆಮ್ ಆದ್ಮಿ ಪಾರ್ಟಿ 50 ಮೇಲೆ ಹೋಗುತ್ತೆ. ನೀವು 2015 ಸತತವಾಗಿ ನೋಡ್ಕೊಂಡು ಬನ್ನಿ, ಯಾವುದೇ ಪಾರ್ಟಿಗೆ ಹೋದರೂ ಅವರು 50%ಗಿಂತ ಜಾಸ್ತಿ ದಿಲ್ಲಿಯಲ್ಲಿ ವೋಟ್ ಶೇರ್ ಶಿಫ್ಟ್ ಆಗ್ತಾ ಇದೆ. ಅಂದರೆ ಹೀಗಲ್ಲ, ಅಂದರೆ ಈ ಕರ್ನಾಟಕದಲ್ಲಿ ಲೋಕಸಭೆ ವಿಧಾನಸಭೆಗೆ ನಿಮ್ಗೆ 5%, 6%, 19 ಅದೊಂದು ಅನ್ಯೂಶುವಲ್ ಬಿಟ್ಬಿಡಿ, ಉಳಿದಿಂದ ಆ ರೀತಿ ಶಿಫ್ಟ್ ಆಗುತ್ತೆ. ಬಟ್ ದಿಲ್ಲಿಯಲ್ಲಿ ನೀವು 15 ವಿಧಾನಸಭೆಯಲ್ಲಿ ಆಮ್ ಆದ್ಮಿ ಪಾರ್ಟಿ ಮೇಲೆ ಹೋಗುತ್ತೆ. 2019 ಲೋಕಸಭೆಯಲ್ಲಿ ತೆಗೆದುಕೊಂಡಾಗ ಬಿ ಜೆ ಪಿ 50 ಮೇಲೆ ಹೋಗುತ್ತೆ. 2020 ವಿಧಾನಸಭೆ ತೆಗೆದುಕೊಂಡಾಗ ಆಮ್ ಆದ್ಮಿ ಪಾರ್ಟಿ 50 ಮೇಲೆ ಹೋಗುತ್ತೆ. 2024 ಲೋಕಸಭಾ ಚುನಾವಣೆಯನ್ನು ತೆಗೆದುಕೊಂಡಾಗ ಬಿ ಜೆ ಪಿ 54.35, ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಾರ್ಟಿ ಸೇರಿಸಿದ್ರು 44% ತೆಗೆದುಕೊಳ್ಳುತ್ತೆ. ಅದರ ಅರ್ಥ ಏನು ಅಂತಂದರೆ ಎನಿಥಿಂಗ್ ಈಸ್ ಪಾಸಿಬಲ್ ಇನ್ ಡೆಲ್ಲಿ. ಅಂದರೆ ಅಲ್ಲಿನ ವೋಟರ್ ಪ್ರತಿ ಬಾರಿ ಹೇಳಿದ ಸಂಖ್ಯೆಗಳನ್ನು ನಮ್ಮ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಿ. ನೀವು ಅಲ್ಲಿನ ವೋಟರ್ ಪ್ರತಿ ಬಾರಿ ಶಿಫ್ಟ್ ಆಗ್ತಾ ಇದ್ದಾನೆ. ನನಗನ್ಸುತ್ತೆ ಅಜಿತ್, ಮೈ ಪರ್ಸನಲ್ ಕ್ಯಾಲ್ಕುಲೇಷನ್, ಒಂದು ವೇಳೆ ಆಮ್ ಆದ್ಮಿ ಪಾರ್ಟಿ ಹ್ಯಾಸ್ ಸ್ಟಾರ್ಟೆಡ್ ಸ್ಲೈಡಿಂಗ್ ಡೌನ್, ಅದು 34-35 ನಿಲ್ಲುತ್ತೆ ಅಂತ ನನಗನ್ಸಲ್ಲ. ಇನ್ನೂ ಕೆಳಗೆ ಹೋಗ್ಬೋದಾ? ನೋಡಿ, ನೀವು ಇಡೀ ದೇಶದ ರಾಜಕಾರಣದ ಚಿತ್ರಣವನ್ನು ನೋಡ್ಕೊಂಡು ಬನ್ನಿ. ಇಫ್ ಈಗ ನೀವು ಕರ್ನಾಟಕದಲ್ಲಿ ಬಿ ಜೆ ಪಿ ಎಷ್ಟು ಸ್ಲೈಡ್ ಆಗುತ್ತೆ ಅಂತಿತ್ತು ಅನೇಕರಿಗೆ, 80-85 ಸ್ಲೈಡ್ ಎಷ್ಟಾಯಿತು? 65 ಆಯಿತು. ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ ಎಷ್ಟು ಸ್ಲೈಡ್ ಆಯಿತು? ಅಂದರೆ ಇತ್ತೀಚೆಗೆ ನಾವು ನೋಡಿರ್ತಕ್ಕಂಥ ಒಂದು ಟ್ರೆಂಡ್ನ ಪ್ರಕಾರ ಆ್ಯಂಟಿ ಇನ್ಕಂಬನ್ಸಿ ಬಡಿತಾ ಇದೆ ಅಂತಂದರೆ ಅದು 3% ಬಡಿಯುತ್ತೆ, 4% ಬಡಿಯುತ್ತೆ, 5% ಬಡಿಯುತ್ತೆ ಅನ್ನೋದಲ್ಲ. ಜನ ಸಿಟ್ಟಿಗೆ ಭಗವಾನ್ ದೇತಾ है तो छप्पड़ फाड़ के लेता है तो भी छप्पड़ फाड़ के देता है. ನನಗನ್ಸುತ್ತೆ ಅಜಿತ್, ಈಗ ಯಾಕಂದರೆ ನಾನು ದಿಲ್ಲಿಗೆ ಹೋಗಿಲ್ಲ ಚುನಾವಣೆಯ ಸಂದರ್ಭದಲ್ಲಿ, ಹೀಗಾಗಿ ನಾನು ಇಲ್ಲಿ ಕೂತ್ಕೊಂಡು ಭವಿಷ್ಯ ನುಡಿಯಲಾರೆ. ಆದರೆ ಸ್ಲೈಡಿಂಗ್ ಡೌನ್ ಆಮ್ ಆದ್ಮಿ ಪಾರ್ಟಿದು ಶುರು ಆಗಿದೆ, ಆ್ಯಂಟಿ ಇನ್ಕಂಬನ್ಸಿ ಹಿಟ್ ಆಗ್ತಿದೆ ಅಂತಂದರೆ ಈಗ ನೀವು ವೋಟ್ ಶೇರ್ ಏನು ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಕಳೆದ ಬಾರಿಯ ವಿಧಾನಸಭೆಯ ವೋಟ್ ಶೇರ್ ಆಮ್ ಆದ್ಮಿ ಪಾರ್ಟಿ ವಾಸ್ 53.57. ಓಕೆ. ಬಿ ಜೆ ಪಿಯ ವೋಟ್ ಶೇರ್ ವಾಸ್ 38.51%. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.